ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ಶಶಿ ಅಮ್ಮಗ್ ಮಾತಾಡ್ತಾ ಇರೋದು. ಇವತ್ತು ಒಂದು ಸ್ಪೆಷಲ್ ಆಗಿರೋ ಗಿಡದ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀನಿ. ತಿಳ್ಕೊಳಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಜನಕ್ಕೆ ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ ಈ ಗಿಡ. ಈ ಗಿಡ ಬಂದ್ಬಿಟ್ಟು ಯಾರು ಬಿತ್ತನೆ ಮಾಡಿ ಬೆಳೆಸಿರುವಂತ ಗಿಡ ಅಲ್ಲ. ಇದು ಬಂದು ಹೊಲ ಗದ್ದೆಯಲ್ಲಿ ತಾನಾಗೆ ಹುಟ್ಟುವಂತಹ ಗಿಡ. ಇದು ನೋಡಕ್ಕೆ ಹೆಂಗಿರುತ್ತೆ ಅಂದ್ರೆ ಹುಣಸೆ ಮರದ ಎಲೆಗಳು ಹೆಂಗಿರುತ್ತೋ ಅದೇ ತರ ಚಿಕ್ಕದಾಗಿರುತ್ತೆ ಇದ್ರ ಎಲೆ. ಮತ್ತೆ ಇದು ಹಳದಿ ಬಣ್ಣದ ಹೂಗಳನ್ನ ಹೊಂದಿರುತ್ತೆ. ಈ ಗಿಡದ ಹೆಸರು ಬಂದ್ಬಿಟ್ಟು ತಂಗಡಿಕೆ ಗಿಡ ಅಥವಾ ಅವರಿಕೆ ಗಿಡ ಅಂತ ಕರೀತಾರೆ. ಈ ಗಿಡ ಬಂದ್ಬಿಟ್ಟು ಜಾಸ್ತಿ ನವೆಂಬರ್ ಇಂದ ಡಿಸೆಂಬರ್ ವರೆಗೂ ಇದ್ರ ಹೂವಿನ ಸೀಸನ್ ಇರುತ್ತೆ. ಮತ್ತೆ ಈ ಗಿಡ ಎಷ್ಟು ಯೂಸ್ಫುಲ್ ಇದೆ ಅಂದ್ರೆ ಬೇರ್ನಿಂದ ಹಿಡಿದು ಹೂಗಳಾಗಿರ್ಬೋದು, ಅದ್ರ ಕಾಂಡ ಇರ್ಬೋದು, ಅದ್ರ ಚಿಗುರು ಎಲೆಗಳು ಪ್ರತಿಯೊಂದು ತುಂಬಾ ಯೂಸ್ಫುಲ್ ಆಗಿದೆ. ಔಷಧಿಗಳು ಕೂಡ ತಯಾರಿಸಬಹುದು ಇದರಿಂದವ. ಹಾಗಾದ್ರೆ ಈ ಗಿಡಗಳಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ತಿಳ್ಕೊಳ್ಳೋಣ. ಮತ್ತೆ ಇದು ಉಪಯೋಗಿಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಗತಾನೆ ಆಗಿರೋ ಗಾಯಕ್ಕೆ ಈ ತಂಗಡೆ ಹೂವಿಂದು ಎಲೆ ಇರುತ್ತಲ್ಲ, ಆ ಹೂವಿನ ಎಲೆನ ಚೆನ್ನಾಗಿ ಬೂದಿ ಬಣ್ಣ ಬರೋ ತರ ಹುರ್ಕೋಬೇಕು. ಹುರಿದಿಟ್ಕೊಂಡು ಆ ಗಾಯದ ಮೇಲೆ ಫಸ್ಟ್ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ನಂತರ ಈ ಹೂವಿನ ಪುಡಿ ಏನ್ ಮಾಡಿರ್ತೀವಿ ಆ ಬೂದಿ ಬಣ್ಣದ ಪುಡಿನ ಅದನ್ನ ಅದ್ರ ಮೇಲೆ ಅಪ್ಲೈ ಮಾಡ್ಬೇಕು. ನಾವೀಗೆ ಮಾಡೋದ್ರಿಂದ ಗಾಯ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇದು ಈ ಗಿಡದ ಎಲೆಗಳನ್ನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಜಂತುಹುಳುಗಳು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಇನ್ನು ಈ ಹೂವಿನಿಂದ ಟೀ ಮಾಡಿ ಕುಡಿದ್ರೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಮತ್ತೆ ರಕ್ತದ ಒತ್ತಡ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಇದು ಆದಷ್ಟು ಕಡಿಮೆ ಮಾಡಕ್ಕೆ ಸಹಾಯ ಆಗುತ್ತೆ. ಇದಷ್ಟೇ ಅಲ್ಲ, ಇದರಿಂದ ಕಷಾಯ ಕೂಡ ಮಾಡಿ ಕುಡಿದ್ರೆ ದೇಹಕ್ಕೆ ತುಂಬಾ ತಂಪು. ಈ ಗಿಡದ ಬೇರ್ನ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಪುರುಷರಲ್ಲಿನ ಲೈಂಗಿಕ ಸಮಸ್ಯೆ ಏನಾದ್ರು ಇದ್ರೆ ಅದು ತಕ್ಷಣ ನಿವಾರಣೆ ಆಗುತ್ತೆ. ಈ ಗಿಡ ಆಯುರ್ವೇದಕ್ಕೆ ಜಾಸ್ತಿ ಬಳಸ್ತಾರೆ ಈ ಗಿಡನ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ ಮುಖದಲ್ಲಿ ಕಪ್ಪು ಕಲೆ ಮತ್ತೆ ಗಾಯದ ಕಲೆಗಳಿದ್ರೆ ಮನೆ ಮದ್ದಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಇದು ತುಂಬಾ ಇಂಪಾರ್ಟೆಂಟು. ಇವೆಲ್ಲನೂ ಪ್ರೆಗ್ನೆಂಟ್ ಇರೋರು ಅಥವಾ ಬಾಣಂತಿರು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ ಇದನ್ನ. ಇದೇ ತರ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಫಸ್ಟ್ ವೈದ್ಯರ ಬಳಿ ಹೋಗಿ ಸಲಹೆ ತಗೊಂಡು ಆಮೇಲೆ ಇದನ್ನ ಯೂಸ್ ಮಾಡಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಇದು ಯೂಸ್ ಇದೆ ಅಂತ ಅಂದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಕೂಡ ಮಾಡಿ. ಇನ್ನ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಥ್ಯಾಂಕ್ ಯು.